ಡಿಸಿಎಂ ಡಿಕೆ ಶಿವಕುಮಾರ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ಅಧಿಕಾರಿಗಳು ಡಿಸಿಎಂಗೆ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ. ಕೇರಳದ ಜೈ ಹಿಂದ್ ಚಾನೆಲ್ ಎಂಡಿ ಸೇರಿ ಹಲವರಿಗೆ ನೋಟಿಸ್ ಜಾರಿಯಾಗಿದೆ. ಚಾನೆಲ್ನಲ್ಲಿ ಮಾಡಿರುವ ಹೂಡಿಕೆಯ ವಿವರ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಪತ್ನಿ ಉಷಾ ಸೇರಿದಂತೆ ಹಲವರಿಗೆ ನೋಟಿಸ್ ಕೊಡಲಾಗಿದೆ. ಹೊಸ ವರ್ಷದ ಮೊದಲ ದಿನವೇ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಬಿಐ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ. ಕೇರಳದ ಜೈ ಹಿಂದ್ ಚಾನೆಲ್ನ ಎಂಡಿ ಸೇರಿ ಹಲವರಿಗೆ ನೋಟಿಸ್ ಜಾರಿಯಾಗಿದೆ. ಕೇರಳದ ಒಂದು ಚಾನೆಲ್ನಲ್ಲಿ ನೀವು ಹೂಡಿಕೆ ಮಾಡಿದ್ದೀರಿ, ಅದರ ವಿವರವನ್ನ ನೀವು ಈ ಹಿಂದೆ ಕೊಟ್ಟಿರಲಿಲ್ಲ, ಈಗ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗಷ್ಟೇ ಡಿಕೆ ಶಿವಕುಮಾರ್ ಅವರ ಕೇಸನ್ನ ಸಿಬಿಐಗೆ ಕೊಟ್ಟಿದ್ದನ್ನ ಸಂಪುಟ ಕೈಬಿಟ್ಟಿತ್ತು. ಸರ್ಕಾರವೇ ಸಂಪುಟದಿಂದ ಕೈಬಿಟ್ಟಿತ್ತು, ಇಡೀ ನಿರ್ಧಾರವನ್ನೇ ಕೈಬಿಟ್ಟಿತ್ತು. ಆದರೆ ಈಗ ಮತ್ತೊಂದು ಕೇಸ್ನ ಕುಣಿಕೆ ತಗುಲುವಂತ ಸಾಧ್ಯತೆ ಇದೆ. ಸಿಬಿಐ ಅಧಿಕಾರಿಗಳಿಂದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ನೋಟಿಸ್ ಜಾರಿಯಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳದ ಜೈ ಹಿಂದ್ ಚಾನೆಲ್ನ ಎಂಡಿ ಸೇರಿ ಹಲವರಿಗೆ ನೋಟಿಸ್ ಜಾರಿಯಾಗಿದೆ. ಇನ್ನು ಚಾನೆಲ್ನಲ್ಲಿ ಮಾಡಿರುವಂತಹ ಹೂಡಿಕೆಯ ವಿವರ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಡಿಕೆ ಶಿವಕುಮಾರ್ ಪತ್ನಿ ಉಷಾ ಸೇರಿದಂತೆ ಹಲವರಿಗೆ ಈ ನೋಟಿಸ್ ಜಾರಿಯಾಗಿದೆ. ಜನವರಿ 11ರಂದು ವಿಚಾರಣೆಗೆ ಹಾಜರಾಗಿ ಅಂತ ಸಿಬಿಐ ನೋಟಿಸ್ ಕೊಟ್ಟಿದೆ. ಇನ್ನು ಸಿಆರ್ಪಿಸಿ ಸೆಕ್ಷನ್ 91ರ ಅಡಿಯಲ್ಲಿ ಈ ನೋಟಿಸ್ ಜಾರಿಯಾಗಿದೆ. ಷೇರು ವಹಿವಾಟು, ಹಣಕಾಸಿನ ವಹಿವಾಟುಗಳ ಜೊತೆಗೆ ಅವರ ಬ್ಯಾಂಕ್ ಡೀಟೇಲ್ಸ್ ಅನ್ನು ಕೂಡ ನೀವು ಒದಗಿಸಿಲ್ಲ ಈ ಹಿಂದೆ, ಈಗ ಒದಗಿಸಿ ಅಂತ ಕೇಳಿದ್ದಾರೆ. ಕರ್ನಾಟಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸಿಬಿಐ ತನಿಖೆ ವೇಳೆ ಜೈ ಹಿಂದ್ ಕಮ್ಯುನಿಕೇಷನ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಹೂಡಿಕೆ ಮಾಡಿರುವುದು ಬೆಳಕಿಗೆ ಬಂದಿತ್ತು. ಈ ಹಿಂದೆ ಅಕ್ರಮ ಆಸ್ತಿ ಜೊತೆಗೆ ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಪ್ರಕರಣ ಡಿಕೆ ಶಿವಕುಮಾರ್ ಅವರ ಮೇಲಿತ್ತು. ಸಂಪೂರ್ಣವಾಗಿ ಸಿಬಿಐ ತನಿಖೆಯನ್ನು ಮಾಡಿತ್ತು, ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿತ್ತು. ಆ ತನಿಖೆಯ ಸಂದರ್ಭದಲ್ಲಿ ಈ ಜೈ ಹಿಂದ್ ಕಮ್ಯುನಿಕೇಷನ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲೂ ಕೂಡ ನಾವು ಹೂಡಿಕೆ ಮಾಡಿದ್ದೀವಿ, ನಮ್ಮ ಹಣ ತೊಡಗಿಸಿದ್ದೀವಿ ಅಂತೇಳಿ ಡಿಕೆ ಶಿವಕುಮಾರ್ ಆ ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ಈ ಹೂಡಿಕೆಯನ್ನು ನೀವು ನಮಗೆ ತಿಳಿಸಿಲ್ಲ, ಇದರ ಬಗೆಗಿನ ಮಾಹಿತಿಯನ್ನು ಕೊಟ್ಟಿಲ್ಲ. ಹಾಗಾಗಿ 11ನೇ ತಾರೀಕು ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇನ್ನು ಜನವರಿ 11, 2024ರಂದು ಅಗತ್ಯ ದಾಖಲೆಗಳನ್ನು ಹಿಡಿದುಕೊಂಡು ಬನ್ನಿ. ಸಿಆರ್ಪಿಸಿ ಸೆಕ್ಷನ್ 91ರ ಅಡಿಯಲ್ಲಿ ಸಿಬಿಐ ಈ ನೋಟಿಸ್ ಅನ್ನು ಜಾರಿ ಮಾಡಿದೆ. ಷೇರು ವಹಿವಾಟು, ಹಣಕಾಸಿನ ವಹಿವಾಟುಗಳ ಬಗ್ಗೆ ಮಾಹಿತಿಯನ್ನು ಕೊಡಿ, ಅದರ ಜೊತೆಗೆ ಬ್ಯಾಂಕ್ ಡೀಟೇಲ್ಸ್, ಬ್ಯಾಂಕ್ ವಿವರಗಳನ್ನು ಕೂಡ ಒದಗಿಸಿ ಅಂತ ಸಿಬಿಐ ನೋಟಿಸ್ ಜಾರಿ ಮಾಡಿದೆ. ಸಿಬಿಐ ತನಿಖೆಯ ವೇಳೆ ಕೇರಳ ಚಾನೆಲ್ನಲ್ಲಿ ಹೂಡಿಕೆ ಮಾಡಿರುವುದು ಪತ್ತೆಯಾಗಿತ್ತು. ಈ ಹಿಂದೆ ಜನವರಿ 11ರಂದು ವಿಚಾರಣೆಗೆ ಹಾಜರಾಗಿ ಅಂತ ಸಿಬಿಐ ನೋಟಿಸ್ ಅನ್ನು ಕೊಟ್ಟಿದೆ. ಸಿಆರ್ಪಿಸಿ ಸೆಕ್ಷನ್ 91ರ ಅಡಿಯಲ್ಲಿ ಸಿಬಿಐ ಈ ನೋಟಿಸ್ ಅನ್ನು ಜಾರಿ ಮಾಡಿರೋದು. ಈ ಹಿಂದೆ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಕೇರಳದ ಒಂದು ಚಾನೆಲ್ನಲ್ಲಿ ಹೂಡಿಕೆ ಮಾಡಿದ್ದಾರೆ ಇವರು. ಅಂದ್ರೆ ಕೇವಲ ಡಿಕೆ ಶಿವಕುಮಾರ್ ಮಾತ್ರ ಅಲ್ಲ, ಡಿಕೆ ಶಿವಕುಮಾರ್ ಅವರ ಪತ್ನಿಯ ಹೆಸರಿನಲ್ಲೂ ಕೂಡ ಹಣದ ಹೂಡಿಕೆ ಆಗಿದೆ ಕೇರಳದ ಒಂದು ಚಾನೆಲ್ನಲ್ಲಿ ಅಂತ. ಆ ಚಾನೆಲ್ನ ಹೆಸರು ಕೂಡ ಇದೆ, ಜೈ ಹಿಂದ್ ಅನ್ನುವಂತಹ ಚಾನೆಲ್. ಆ ಚಾನೆಲ್ನಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನೋದಿದೆ. ಹಾಗಾಗಿ ಅದರ ವಿವರವನ್ನು ಸಲ್ಲಿಕೆ ಮಾಡಬೇಕು. ಜನವರಿ 11ರಂದು ತನಿಖೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಎಸ್ ಕೆ ಮಂಜುನಾಥ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕೆ ಮಂಜುನಾಥ್, ಈ ಹಿಂದೆ ಡಿಕೆ ಶಿವಕುಮಾರ್ ಅವರ ಕೇಸನ್ನು ಸಿಬಿಐಗೆ ಕೊಟ್ಟಿದ್ದನ್ನ ಸಂಪುಟ ವಾಪಸ್ ಪಡೆದುಕೊಂಡಿತ್ತು. ಇಲ್ಲಿಗೆ ರಿಲೀಫ್ ಸಿಕ್ತು ಡಿಕೆ ಶಿವಕುಮಾರ್ಗೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಹೊಸ ವರ್ಷ ಬೇರೆ, ಹೊಸ ದಿನ, ಇವತ್ತು ಮೊದಲ ದಿನ ಹೊಸ ವರ್ಷದ್ದು. ಡಿಕೆ ಶಿವಕುಮಾರ್ಗೆ ಒಂದು ರೀತಿ ಶಾಕ್ ಕೊಟ್ಟಂತಾಗಿದೆ ಅಂತ ಮತ್ತೊಂದು ಸಿಬಿಐ. ಇದು ಯಾವ ಪ್ರಕರಣ, ಏನ್ ಕತೆ? ಹೊಸದು ನಿಜಕ್ಕೂ ನೀವು ಹೇಳಿದಾಗೆ ಹೊಸ ವರ್ಷ 2024ರ ಬೆಳಗ್ಗೆ ನಿಜಕ್ಕೂ ಇದು ಸಿಬಿಐ ಡಿ ಕೆ ಶಿ ಅವರಿಗೆ ಕೊಟ್ಟಿರ್ತಕ್ಕಂಥ ಶಾಕ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದ್ರೆ ಹೈಕೋರ್ಟ್ನಲ್ಲಿ ಅವರ ವಿರುದ್ಧ ಏನು ನಡೀತಾ ಇದ್ದಂಥ ವಿಚಾರಣೆಗೆ ಏನು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಂಥ ತೀರ್ಪಿನ ಅಂದರೆ ನಿರ್ಧಾರದ ಆಧಾರದ ಮೇಲೆ ಅವರಿಗೆ ಕೊಟ್ಟಿದ್ದಂಥ ಪ್ರಾಸಿಕ್ಯೂಷನ್ನ ಅನುಮತಿಯನ್ನು ವಾಪಸ್ ತೆಗೆದುಕೊಂಡು, ಹಾಗಾಗಿ ಅವರೇ ಸಲ್ಲಿಸಿದಂಥ ಅರ್ಜಿ ಇರ್ಬೋದು, ಜೊತೆಗೆ ರಿಟ್ ಪಿಟಿಷನ್ ಇರ್ಬೋದು, ಮೇಲ್ಮನವಿ ಅರ್ಜಿ ಇರ್ಬೋದು, ಅವೆರಡೂ ಸಹ ವಜಾ ಆಗಿತ್ತು. ಆದರೆ ಸಿಬಿಐಯಲ್ಲಿ ದಾಖಲಾಗಿದ್ದಂಥ FIR ಮಾತ್ರ ಇಲ್ಲಿವರೆಗೂ ಜೀವಂತವಾಗಿದೆ. ಅದು FIR ಅನ್ನು ಕ್ವಾಶ್ ಮಾಡಿಲ್ಲ. ಇಲ್ಲೂ ಸಹ ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ನಡೆದಂಥ ಕಲಾಪ ಏನಿತ್ತು ಅದರಲ್ಲಿ ಆ FIR ಉಲ್ಲೇಖವೂ ಸಹ ಮಾಡಿರಲಿಲ್ಲ. ಹೀಗಾಗಿ 90% ತನಿಖೆಯನ್ನು ಮುಂದುವರಿಸಿದಂಥ ಮುಗಿಸಿರ್ತಕ್ಕಂಥ ಸಿಬಿಐ ಆ ಸಂದರ್ಭದಲ್ಲಿ ಏನು ಅವರು ಅಕ್ರಮ ಆಸ್ತಿ ಅಂದರೆ ಆದಾಯ ಮೀರಿ ಗಳಿಸಿರ್ತಕ್ಕಂಥ ಇನ್ನೂ ಸುಮಾರು 250 ಕೋಟಿ ಎದಕ್ಕೆ ಆಸ್ತಿಗಳು ಪತ್ತೆಯಾಗಿರ್ತಕ್ಕಂಥ ಸುಮಾರು 20 ಸ್ಥಳಗಳಲ್ಲಿ ಅದರ ಹೂಡಿಕೆಯನ್ನು ಮಾಡಿದ್ದಾರೆ
ಮಾಡಿದ್ದಾರೆ ಅಂತಕ್ಕಂಥದ್ದು ಸಿಬಿಐ ತನಿಖೆಯಲ್ಲಿ ಬೆಳಕಿಗೆ ಬಂದಿತ್ತು. ಹಾಗಾಗಿ ಅವರು ಮುಂದಿನ ತನಿಖೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ನಲ್ಲಿ ಸಹ ಒಂದು ಮನವಿಯನ್ನು ಸಹ ಮಾಡಿಕೊಂಡಿದ್ರು. ಆದ್ರೆ ಅದನ್ನ ಪ್ರಶ್ನಿಸಿ ಸರ್ಕಾರದ ಒಂದು ಪ್ರಾಸಿಕ್ಯೂಷನ್ ಅನುಮತಿಯನ್ನ ಪ್ರಶ್ನಿಸಿ ಡಿಕೆಶಿ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಏಕಸದಸ್ಯ ಪೀಠದಲ್ಲಿ ಅದು ವಜಾ ಆಗಿತ್ತು. ದ್ವಿಸದಸ್ಯ ಪೀಠದಲ್ಲಿ ಏನು ಸರ್ಕಾರವೇ ಕೊಟ್ಟಿದ್ದಂತ ಪ್ರಾಸಿಕ್ಯೂಷನ್ ಅನುಮತಿಯನ್ನ ವಾಪಸ್ ಪಡೆದಂತ ಹಿನ್ನೆಲೆಯಲ್ಲಿ ಎರಡು ಅರ್ಜಿಗಳು ಸಹ ಇತ್ಯರ್ಥಗೊಂಡಿತ್ತು. ಆದ್ರೆ ಈಗ ಸಿಬಿಐ ಅಧಿಕಾರಿಗಳು ಏನು ದಾಖಲಾಗಿದ್ದಂತ FIR ಏನಿತ್ತು ಆ ಆಧಾರದ ಮೇಲೆ ತನಿಖೆಯನ್ನ ಮುಂದುವರಿಸೋದಕ್ಕೆ ಅವರು ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅವರ ತನಿಖೆಗೆ ಯಾವುದೇ ರೀತಿಯಾದಂತ ಅಡ್ಡಿ ಇಲ್ಲ. ಆದ್ರೆ ಮತ್ತೊಮ್ಮೆ ಈ ತನಿಖೆ ನಡೆಸಿಬಿಟ್ಟು ಏನು ಅವರು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕಾದ್ರೆ ಇದೇ ಸರ್ಕಾರದ ಅನುಮತಿಯನ್ನ ಸಹ ಕೋರಬೇಕಾಗುತ್ತೆ. ಆದ್ರೆ ಒಂದಂತೂ ಸತ್ಯ, ಈಗ ಏನು ಅವರು ಹೂಡಿಕೆ ಮಾಡಿರ್ತಕ್ಕಂಥ ಹಲವಾರು ಹೂಡಿಕೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕೇರಳದ ಜೈ ಹಿಂದ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ನ್ಯೂಸ್ ಚಾನೆಲ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು. ಅದು DK ಶಿವಕುಮಾರ್ ಜೊತೆಗೆ ಅವರ ಪತ್ನಿ ಉಷಾ ಶಿವಕುಮಾರ್ ಅವರು ಸಹ ಹೂಡಿಕೆ ಮಾಡಿದ್ದಾರೆ. ಜೊತೆಗೆ ಅವರ ಮಕ್ಕಳು ಕುಟುಂಬಸ್ಥರ ಹೆಸರಿನಲ್ಲೂ ಸಹ ಹೂಡಿಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಸಿಬಿಐ ತನಿಖೆ ವೇಳೆ ಮಾಹಿತಿ ಕಲೆ ಹಾಕಿದಾಗ ದಾಖಲೆಗಳ ಸಮೇತ ಅವರ ಅಕೌಂಟ್ ಡೀಟೇಲ್ಸ್ ಇರಬಹುದು, ಬೇರೆ ಬೇರೆ ಮೂಲಗಳಿಂದ ಬೇನಾಮಿ ಇದರಿಂದ ಇನ್ವೆಸ್ಟ್ಮೆಂಟ್ ಮಾಡಿರೋದು ಸಹ ಬೆಳಕಿಗೆ ಬಂದಿದೆ. ಹೀಗಾಗಿ ಸುಮಾರು 30ಕ್ಕೂ ಹೆಚ್ಚು ಜನಕ್ಕೆ ಈಗ ಸಿಬಿಐ ಅಧಿಕಾರಿಗಳು ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ DK ಶಿವಕುಮಾರ್ ಅವರ ಪತ್ನಿ ಜೊತೆಗೆ ಜೈ ಹಿಂದ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಅಂತ ಏನು ಒಂದು ನ್ಯೂಸ್ ಚಾನೆಲ್ ಇದೆ ಅದರ ವ್ಯವಸ್ಥಾಪಕ ನಿರ್ದೇಶಕರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅವರಿಗೆ ಹೂಡಿಕೆಗೆ ಬಂದಂತ ಹಣದ ಮೂಲ ಜೊತೆಗೆ ಲಾಭ ಅಂಶ ಇರಬಹುದು, ಷೇರುಗಳಿರ್ಬೋದು, ಜೊತೆಗೆ ಬ್ಯಾಂಕ್ ಡೀಟೇಲ್ಸ್ ಇವೆಲ್ಲವನ್ನ ತೆಗೆದುಕೊಂಡು ಇದೇ ಜನವರಿ 11ನೇ ತಾರೀಕು ಬೆಂಗಳೂರಿನ ಸಿಬಿಐ ಘಟಕಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ಇದು 2024ರ ಆರಂಭದ ಮೊದಲನೇ ದಿನವೇ ಸಿಬಿಐ DKಶಿ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥ ಶಾಕ್ ಆಗಿದೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಮಂಜುನಾಥ್.